ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಹೊರನಾಡು ಅನ್ನಪೂರ್ಣೇಶ್ವರಿ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಆಲ್ರೆಡಿ ನಾನು ಈ ಒಂದು ಹೇರ್ ಡೈ ಬಗ್ಗೆ ಸುಮಾರು ವೀಡಿಯೋಸ್ನ ಮಾಡಿ ಹಾಕಿದ್ದೀನಿ. ತುಂಬ ಜನ ಕೇಳ್ತಾ ಇರೋ ಪ್ರಶ್ನೆ, ಅವರಿಗೆ ಭಯ ಅಂತೆ ಇದನ್ನು ಅಪ್ಲೈ ಮಾಡೋದಕ್ಕೆ. ಯಾಕಂದರೆ ನಾವು ತುಂಬ ಅನ್ಭೋಗಿಸ್ಬಿಟ್ಟಿದ್ದೀವಿ ಮೇಡಮ್, ಬೇರೆ ಕೆಮಿಕಲ್ ಇಲ್ಲ ಅಂತ ತುಂಬ ಹೇರ್ ಡೈಗಳನ್ನು ತೊಗೊಂಡು ಅದಕ್ಕೆ ಅವರು ಕೆಮಿಕಲನ್ನು ಹಾಕಿರ್ತಾರೆ. ಯಾವ ರೀತಿ ಅದು ಬ್ಲ್ಯಾಕ್ ಆಗುತ್ತೆ ಕೆಮಿಕಲ್ ಹಾಕಲಿಲ್ಲ ಅಂದರೆ? ಅವ್ರು ಕೆಮಿಕಲ್ ಹಾಕೋದಕ್ಕೆ ಅದು ಬ್ಲ್ಯಾಕ್ ಆಗೋದು. ನನಗೆ ಅದನ್ನು ಅಪ್ಲೈ ಮಾಡಿ ಕೂದಲು ತುಂಬಾ ಡ್ಯಾಮೇಜ್ ಆಗಿದೆ. ಇದನ್ನೆಲ್ಲ ನನಗೆ ನಂಬೋದಕ್ಕೆ ಆಗ್ತಾಯಿಲ್ಲ, ನಂಬೋದಕ್ಕೆ ಇಷ್ಟ ಆಗ್ತಾಯಿಲ್ಲ ಅಂತ ಹೇಳಿದರು. ನಾನು ಹೇಳಿದೆ, ನಾನು ಯಾವುದೇ ರೀತಿಯಾದ ಕೆಮಿಕಲನ್ನು ಯೂಸ್ ಮಾಡಿಲ್ಲ ಅಂತ ನಾನು ಧೈರ್ಯವಾಗಿ ಹೇಳ್ತಿದ್ದೀನಿ. ನಿಮಗೆ ಇದನ್ನು ಒಂದು ಸರಿ ಅಪ್ಲೈ ಮಾಡಿ ನೋಡಿ. ನಿಮಗೇನಾದರೂ ಇದು ಕೆಮಿಕಲ್ ಇದೆ ಅನಿಸಿದ್ರೆ ಒಂದು ಪ್ಯಾಚ್ ಟೆಸ್ಟ್ ಆದರೂ ಮಾಡಿ, ನಿಮಗೆ ಕೆಮಿಕಲ್ ಇದೆ ಅಂತ ಅನಿಸಿದ್ರೆ ನೀವು ಹಾಕೋಬೇಡಿ ಅಂತ ನಾನು ಅವ್ರಿಗೆ ಹೇಳಿ ಕಳಿಸ್ಕೊಟ್ಟಿದ್ದೆ. ಫ್ರೀಯಾಗೆ ಕಳಿಸಿದ್ದೆ. ಅದನ್ನು ನೀವು ಫಸ್ಟ್ ಹಚ್ಚಿ ನಿಮಗೆ ಇಷ್ಟ ಆದರೆ ನನಗೆ ಅಮೌಂಟ್ ಪೇ ಮಾಡಿ, ಇಲ್ಲಾಂದರೆ ನಾವು ಅಮೌಂಟೇ ಪೇ ಮಾಡಬೇಡಿ ಅಂತ ಹೇಳಿ ನಾನು ಅವ್ರಿಗೆ ಕಳಿಸಿದ್ದೆ. ಅವ್ರು ಫಸ್ಟು ಅದನ್ನು ಪ್ಯಾಚ್ ಟೆಸ್ಟು ಕೂಡ ಮಾಡಿಲ್ವಂತೆ. ಅದನ್ನು ಓಪನ್ ಮಾಡಿ ಅದನ್ನು ಕಲಿಸುವಾಗಲೇ ಅವ್ರಿಗೆ ಅದು ಏನೋ ಅವ್ರಿಗೆ ಇದನ್ನು ಹಾಕೋಬೋದು, ಇದರಲ್ಲಿ ಏನೂ ಕೆಮಿಕಲ್ ಇಲ್ಲ ಅಂತ ಅನ್ನಿಸ್ತಂತೆ. ಹಾಗಾಗಿ ಅವರು ಅದನ್ನು ಕೂದಲಿಗೆ ಅಪ್ಲೈ ಮಾಡಿ ಅದರಿಂದ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಅಂತ ನನಗೆ ಮೆಸೇಜ್ ಹಾಕಿದರು. ಹಾಗೆಯೇ ನನಗೆ ಫಸ್ಟ್ ಟೈಮ್ ಇದು ಬ್ಲ್ಯಾಕ್ ಆಗಲಿಲ್ಲ ಅಂತ ಕೂಡ ಮೆಸೇಜ್ ಹಾಕಿದರು. ಫಸ್ಟ್ ಟೈಮು ಅವರು ಕೆಮಿಕಲ್ ಹೇರ್ ಡೈನ ಸಾಕಷ್ಟು ಉಪಯೋಗಿಸ್ಬಿಟ್ಟು ಬೇಜಾರಾಗಿ ಬಿಟ್ಬಿಟ್ಟು ಇವಾಗ ಈ ಹೇರ್ ಡೈನ ಯೂಸ್ ಮಾಡ್ತಾ ಇರೋದ್ರಿಂದ ಅವರು ಒಂದು 3-4 ಟೈಮ್ ಕಂಟಿನ್ಯೂಯಸ್ ಆಗಿ ನಮ್ಮ ಹೇರ್ ಡೈನ ಯೂಸ್ ಮಾಡಿದ್ದಾರೆ. ಯೂಸ್ ಮಾಡಿದ್ಮೇಲೆ ಅವ್ರ ಕೂದಲು ತುಂಬಾ ಬ್ಲ್ಯಾಕ್ ಆಗಿದೆ. 4 ಟೈಮ್ ಯೂಸ್ ಮಾಡಲೇಬೇಕು ನೀವು ಕೆಮಿಕಲ್ ಹೇರ್ ಡೈ ಯೂಸ್ ಮಾಡಿದ್ದೀರಾ ಅಂದರೆ. ಯೂಸ್ ಮಾಡಿದ ನಂತರ ಆಮೇಲಿಂದ ನೀವು 4 ಸರಿ ಆದಮೇಲೆ ನೀವು ಇನ್ನು 15 ದಿವಸಕ್ಕೊಂದ್ಸರಿ, 20 ದಿವಸಕ್ಕೊಂದ್ಸರಿ ಆ ಥರ ನೀವು ಎಕ್ಸ್ಟೆಂಡ್ ಮಾಡ್ಕೊತಾ ಹೋಗ್ಬೋದು. ಈ ಒಂದು ಕೆಮಿಕಲ್ ಹೇರ್ ಡೈ ಬಗ್ಗೆ ನಿಮ್ಮ ಪ್ರಶ್ನೆಗಳಿಗೆ ನನ್ನ ಉತ್ತರ ಸಿಕ್ಕಿದೆ ಅಂತ ಅನ್ಕೋತೀನಿ. ಹಾಗೆ ಈ ಒಂದು ಹೇರ್ ಗ್ರೋತ್ ಆಯಿಲ್ ಬಗ್ಗೆ ಕೂಡ ಸುಮಾರು ಪ್ರಶ್ನೆಗಳನ್ನು ಕೇಳಿದ್ದೀರಾ. ಇದಕ್ಕೆ ಏನೇನು ಹಾಕಿದ್ದೀರಾ? ಈ ಒಂದು ಹೇರ್ ಗ್ರೋತ್ ಆಯಿಲ್ಗೆ ಪರಿಮಳ ತುಂಬ ಚೆನ್ನಾಗಿದೆ. ನಮಗೆ ಈ ಎಣ್ಣೆನ ಅಪ್ಲೈ ಮಾಡಿದ್ಮೇಲೆ ನಮಗೆ ಕೂದಲು ಉದುರೋದು ಕಡಿಮೆ ಆಗಿದೆ. ಹಾಗೆ ಹೇರ್ ಗ್ರೋತ್ ಆಗ್ತಾಯಿದೆ, ಬೇಬಿ ಹೇರ್ಸ್ ಶುರುವಾಗಿದೆ ಮೇಡಮ್ ಅಂತ ಖುಷಿಯಾಗಿ ಬೆಳಗ್ಗೆ ಒಬ್ಬರು ನನಗೆ ಮೆಸೇಜ್ ಮಾಡಿದರು. ನನಗೂ ಅವ್ರ ಮಾತು ಕೇಳಿ ತುಂಬಾ ಖುಷಿಯಾಯಿತು. ಇದ್ರದ್ದು ಫುಲ್ ಡೀಟೇಲ್ ವೀಡಿಯೋನ ಕೂಡ ಒಂದು ಸರಿ ಮಾಡಿ ಹಾಕ್ತೀನಿ ಅಂತ ಹೇಳ್ತೀನಿ. ಹಾಗೆಯೇ ನಿಮಗೆ ಈ ಒಂದು ಪ್ರಾಡಕ್ಟ್ ಬೇಕು ಅನ್ನೋದಾದರೆ ಈ ಎಣ್ಣೆ ಆಗ್ಬೋದು, ಹಾಗೆ ಈ ಒಂದು ಹೇರ್ ಗ್ರೋತ್ ಆಯಿಲ್ ಬೇಕು, ನಮ್ಮ ಯಾವುದೇ ಪ್ರಾಡಕ್ಟ್ ನಿಮಗೆ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋಂಥ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಬೋದು ಅಥವಾ ಕಾಲ್ ಮಾಡಿ ಕೂಡ ಮಾತಾಡಿ ನೀವು ತೊಗೋಬೋದು ಅಂತ ಹೇಳ್ತೀನಿ. ಹಾಗೆ ಮತ್ತೊಂದು ಹೊಸ ವೀಡಿಯೋ ಜೊತೆ ತಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು.